ಶಾಸಕರಾದ ಎಂ ಕೃಷ್ಣಪ್ಪ ಅವರು ನಮ್ಮ ಕಲ್ಕೆರೆ ಗ್ರಾಮದಲ್ಲಿ ಕಾಂಕ್ರೀಟ್ ಕಾಮಗಾರಿಗಳದ್ದು ಚಾಲನೆ ಕೊಟ್ಟಿದ್ದಾರೆ. ಊರಿನಿಂದ ಮುಖ್ಯ ಸಮಸ್ಯೆಗಳು ಏನೇ ಕುಡಿಯೋ ನೀರು ಇರ್ಬೋದು, ಈ ಡ್ರೈನ್ ಇರ್ಬೋದು, ಪ್ರತಿಯೊಂದು ಕಾಮಗಾರಿಗಳದ್ದು ಇವತ್ತು ಏನಿದೆ ಜನಗಳು ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥ ಕೆಲಸ ಅವರು ಮುಂದಿನ ದಿನದಲ್ಲಿ ಮಾಡ್ತಾರೆ. ಜನಗಳು ನಮ್ಮ ಊರಿನ ಎಲ್ಲ ಮುಖಂಡರು ಅವ್ರಿಗೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೀನಿ. ಧನ್ಯವಾದಗಳು. ಕಾಮಗಾರಿಗೆ ಶಾಸಕ ಚಾಲನೆ ನೀಡಿದ್ರು, ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾಮಗಾರಿ ಮಾಡ್ಸೋಕ್ಕೋಸ್ಕರ ಶಾಸಕರು ಬಂದು ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಆಗಬೇಕು, ಇನ್ನೂ ಆಗೋದಿದೆ, ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ ಸಾರು. ಹೌದು, ಇನ್ನು ಬ್ಯಾಲೆನ್ಸ್ ಇರೋದನ್ನ ಮಾಡ್ಕೊಡ್ತೀವಿ ಅಂತ ಆಶ್ವಾಸ ಕೊಟ್ಟಿದ್ದಾರೆ. ಹೌದು, ಅದೇ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಫಾಸ್ಟಾಗಿ ಮಾಡಿಸ್ತೀನಿ, ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೃಷ್ಣಪ್ಪಣ್ಣವರು ಇವತ್ತು ಕಲ್ಗೆ ಗ್ರಾಮಕ್ಕೆ ಆಗಮಿಸಿ ಈ ಕಾಂಕ್ರೀಟ್ ರಸ್ತೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಹಾಗೂ ಈ ಗ್ರಾಮದಲ್ಲಿ ಸಣ್ಣ ಪುಟ್ಟ ಏನೇ ಕುಂದುಕೊರತೆಗಳಿದ್ರೂ ನಾನು ಖಂಡಿತವಾಗ್ಲೂ ಕೆಲಸನ ಮುಗಿಸ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಗ್ರಾಮಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಏನೇ ಕೆಲಸ ಆಗಲಿ ಕಲ್ಕೆರೆ ಗ್ರಾಮದಲ್ಲಿ, ಕಲ್ಕೆರೆ ಗ್ರಾಮ ಆಗಿರ್ಬೋದು, ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕದಲ್ಲೂ ನಮ್ಮ ಕೃಷ್ಣಪ್ಪ ಅಣ್ಣವರೇ ಸುಮಾರು 80ರಿಂದ 90% ಆದ ಕೆಲಸ ಅವರು ನೇತೃತ್ವದಲ್ಲಿ ನಡೆದಿರೋದು. ಮುಂದಿನ ದಿನಗಳು ಇನ್ನೂ ಏನೇ ಅಭಿವೃದ್ಧಿ ಕಾರ್ಯ ಆದರೂ ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟು ಇವತ್ತು ಒಂದು ಇದು ಮಾಡಿದ್ದಾರೆ, ಗುದ್ದಲಿ ಪೂಜೆ ಮಾಡಿ. ಮಂಟಪ ಗ್ರಾಮ ಪಂಚಾಯಿತಿಯ ಕಲ್ಕೆರೆ ಗ್ರಾಮದಲ್ಲಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪನವರು ಆಗಮಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿರ್ತಾರೆ. ಮೊದಲಿಗೆ ಕಾಂಕ್ರೀಟ್ ರೋಡ್ಗಳನ್ನ ಮಾಡೋದಕ್ಕೆ ಅವರು ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಆಮೇಲೆ ಕಾವೇರಿ ನೀರನ್ನು ಸಹ ತರ್ತೀನಿ ಅಂತ ಹೇಳಿ ಅವರು ಜನಗಳಿಗೆಲ್ಲ ಮಾತು ಕೊಟ್ಟಿದ್ದಾರೆ. ಆದ್ದರಿಂದ ಕಲ್ಕೆರೆ ಗ್ರಾಮದಲ್ಲಿ ಏನೇ ಒಂದು ಕಾಂಕ್ರೀಟ್ ಕಾಮಗಾರಿ, ಚರಂಡಿ, ರಸ್ತೆ ಇರ್ಬೋದು, ಅದರದೆಲ್ಲ ಅವರು ಕೆಲಸ ಮುಗಿಸ್ಕೊಡ್ತೀನಿ ಅಂತ ಗ್ರಾಮಸ್ಥರಿಗೆ ಆಶ್ವಾಸನೆ ಕೊಟ್ಟೋಗಿರ್ತಾರೆ. ಶಾಸಕರು ಏನೇ ಹೇಳಿದೇನೋ ಅವ್ರು ಮಾಡಿದ್ದಾರೆ. ಅವ್ರ ಅಭಿವೃದ್ಧಿನೇ ಅವ್ರ ಶಕ್ತಿ ಅನ್ನೋದನ್ನ ಮತ್ತೊಮ್ಮೆ ಅವ್ರು ನಿರೂಪಣೆ ಮಾಡ್ತಾರೆ. ಎಲ್ಲೋ ಕೆಳಕ್ಕೆ ಸಣ್ಣ ಪುಟ್ಟ ಕೆಲಸ ಉಳ್ಕೊಂಡಿದೆ. 80% ಅಭಿವೃದ್ಧಿ ಆಗಿಬಿಟ್ಟಿದೆ. ಶಾಸಕರಿಂದ ಅನುದಾನದಿಂದ ಏನೇನು ಬರ್ತಿತ್ತು ಸಾಕಷ್ಟು 80% ಅಭಿವೃದ್ಧಿ ಆಗಿರುತ್ತೆ. ಊರುಗಳು ಬೆಳೀತಾ ಇರೋದ್ರಿಂದ, ಈಗ ಹಳೆ ಊರು ಚಿಕ್ಕದಾಗಿರ್ತಾ ಇತ್ತು, ಈಗ ಹೊಸದಾಗಿ ಲೇಔಟ್ಗಳಾಗಿ ಊರುಗಳು ಬೆಳೀತಾ ಇರೋದ್ರಿಂದ ಸ್ವಲ್ಪ ಕೆಲಸ ಹೆಚ್ಚಿಗೆ ಇರುತ್ತೆ. ಅಲ್ಲೂ ಕಾಂಕ್ರೀಟ್ ವ್ಯವಸ್ಥೆ ಮಾಡ್ತಾರೆ. ನೀವೇ ನೋಡ್ತಾ ಇದ್ದೀರಿ, ವ್ಯೂವರ್ಸ್ ಕಾಲೋನಿಯಲ್ಲಿ ಡಾಂಬರೀಕರಣವನ್ನು ಶುರು ಮಾಡಿ ಸ್ಥಳವನ್ನು ಪರಿಶೀಲನೆ ಮಾಡಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ಅಲ್ಲಿ ಕಾವೇರಿ ನೀರನ್ನು ಪರಿಹಾರ ಮಾಡಿ ಬಂದಿದ್ದೀನಿ. ಇಲ್ಲಿ ಕಾಂಕ್ರೀಟ್ ರಸ್ತೆನ ಮಾಡಿ ಹೊಸದಾಗಿ ಲೇಔಟ್ಗಳು ಮಾಡಿದ್ದಾರೆ. ಅಲ್ಲಿ ಬೋರ್ವೆಲ್ಲು ನೀರಿನ ಸಮಸ್ಯೆ ಇದೆ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೈಟ್ ತೊಗೊಳ್ಳೋವಾಗ ಗಮನ ಕೊಡೋದಿಲ್ಲ, ತಗೊಂಡ್ಮೇಲೆ ನಮ್ಗೆ ಹೇಳಿದ್ದಾರೆ. ಖಂಡಿತ ಅದನ್ನು ಅಟೆಂಡ್ ಮಾಡಿ ಹಂತವಾಗಿ ಕ್ಲಿಯರ್ ಮಾಡೋದು ನನ್ನ ಜವಾಬ್ದಾರಿ, ನನ್ನ ಕೆಲಸ. ಇಬ್ಬರು ಗೆದ್ದಿದ್ದಾರೆ, ಸಂತೋಷ ಪಡೋಣ.